ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಬೆಂಕಿ ಟೆಕ್ ನ್ಯೂಸ್ ಎಪಿಸೋಡ್ 176ರಲ್ಲಿ ಸುಸ್ವಾಗತ. ಇವತ್ತು ಕೂಡ ತುಂಬಾ ಒಳ್ಳೆ ಮತ್ತು ಹಾಟ್ ಸುದ್ದಿಗಳನ್ನ ತಗೊಂಡು ಹಾಜರಾಗಿದ್ದೀನಿ. ಸೊ ಈ ಮೊದಲನೇ ನ್ಯೂಸ್ನ ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿ ಟೆಕ್ ನ್ಯೂಸ್ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ದೀನಿ. ಸೊ ಇವತ್ತಿನ ಕ್ವಶನ್ ಏನಪ್ಪ ಅಂತಂದ್ರೆ, ನೀವು ಯಾವಾಗಾದ್ರೂ ದಿನಾಲು ನಿಮ್ಮ ಕೆಲಸಕ್ಕೋಸ್ಕರ AI ಟೂಲ್ಸ್ಗಳನ್ನ ಯೂಸ್ ಮಾಡಿದ್ರೆ, ಅದು ಸ್ಪೆಷಲಿ ಚಾಟ್ GPT ಆಗಿರಲಿ, ಇನ್ನಿತರ ಮಾರ್ಕೆಟಲ್ಲಿ ಹೆವಿ ಟೂಲ್ಸ್ಗಳಿದೆ. ನಾನಂತೂ ಚಾಟ್ GPTಗೆ ಹೆವಿ ಅಡಿಕ್ಟ್ ಆಗಿದ್ದೀನಿ. ಅದಕ್ಕೇನಾದರೂ ಕೆಲಸ ಕೇಳದೇನೆ ನಾನು ಕೆಲಸ ಸ್ಟಾರ್ಟ್ ಮಾಡಲ್ಲ. ಸೊ ರಿಸಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ, ಅದು ನಮ್ಮ ಬೆಂಕಿ ಟೆಕ್ ನ್ಯೂಸ್ನ ಅದ್ಭುತ ಬೆಂಕಿ ಕಾಮಿಡಿ ನೆಕ್ಸ್ಟ್ ಲೆವೆಲ್ ಸುದ್ದಿ ಅದ್ರ ಏನು ಕಮ್ಮಿ ಇಲ್ಲ. ಎಷ್ಟು ಗೊತ್ತಾಗ ರೀಸೆಂಟ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋದು ಮಾರ್ಕೆಟ್ಲಿ ತುಂಬ ದೊಡ್ಡದಾಗ್ತಾ ಇದೆ. ನಿಮ್ಗೆ ಗೊತ್ತಿಲ್ಲ ಏನಪ್ಪ ಅಂತಂದರೆ, ನಿಮಗೆ ಫೇಕ್ ಪೊಲೀಸರು ವಿಡಿಯೋ ಕಾಲ್ ಮಾಡಿಬಿಟ್ಟು ನಿಮ್ಮ ಹೆಸರು ಮೇಲೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ, ಹೊರಗಿಂದ ಪ್ರದೇಶದಿಂದ ಪಾರ್ಸಲ್ಸ್ಗಳು ಬರ್ತಾ ಇದೆ, ದೊಡ್ಡ ಅಮೌಂಟ್ಸ್ಗಳು ಟ್ರಾನ್ಸಾಕ್ಷನ್ ಆಗ್ತದೆ, ಹೀಗೆ ಹಾಗೆ ಏನೇನೋ ಸುಡುಗಳೆಲ್ಲ ಹೇಳ್ಬಿಟ್ಟು ನಿಮ್ಮನ್ನು ಡಿಜಿಟಲಿ ಅರೆಸ್ಟ್ ಮಾಡ್ತಾ ಇದ್ದೀವಿ, ನೀವು ಅಲ್ಲಿ ಹೋಗೋಂಗಿಲ್ಲ ಇಲ್ಲಿ ಹೋಗೋಂಗಿಲ್ಲ, ನಿಮ್ಮ ಬ್ಯಾಂಕೆಲ್ಲ ಖಾಲಿ ಮಾಡಬೇಕು, ಈ ಲಫಡ ಆಗಿದೆ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ಬಿಟ್ಟು ನಿಮ್ಮನ್ನು ಡಿಜಿಟಲಿ ಅವರು ಅರೆಸ್ಟ್ ಮಾಡ್ತಾರೆ. ಸೊ ಇದಕ್ಕೆ ನೀವು ಗಾಬರಿ ಬಿದ್ದುಬಿಟ್ಟು ಮುಂದಿನ ಪ್ರೊಸೆಸ್ ಎಲ್ಲ ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನ್ಯೂಸ್ ಏನಪ್ಪ ಅಂತಂದರೆ, ಮೇನ್ಲಿ ಕೇರಳದಲ್ಲಿ ಈ ಸ್ಕ್ಯಾಮರ್ ಏನಿದೆ ನೋಡಿ, ವಿಡಿಯೋ ಕಾಲ್ ಮಾಡೋರು ಫೇಕ್ ಪೊಲೀಸರು, ಇವರು ಒರಿಜಿನಲ್ ಪೊಲೀಸರಿಗೆ ಕಾಲ್ ಮಾಡಿದ್ದಾರೆ, ಅದನ್ನು ಅವರು ಡಿಜಿಟಲ್ ಅರೆಸ್ಟ್ ಮಾಡೋಕ್ಕೆ. ಸೊ ಇಲ್ಲಿ ಏನಾಗಿದೆ ಅಂತ ಈ ಚಿಕ್ಕ ಕ್ಲಿಪ್ನ ನೋಡ್ಕೊಂಡು ಬನ್ನಿ. My camera is not working properly, sir. Move your camera a bit down. Good. Yes. What do you do? Namaskar. ये छोड़ दो भाई, ये काम छोड़ दो. ಸ್ಕ್ಯಾಮರ್ಸ್ಗಳು ಯಾವ ರೇಂಜಿಗೆ ಸ್ಕ್ಯಾಮ್ ಮಾಡಕ್ಕೆ ಇಳಿದಿದ್ದಾರೆ ನೋಡಿ. ಇವರಿಗೆ ಡೇಟಾ, ಪೊಲೀಸರ ನಂಬರ್ ಯಾವುದು, ನಾರ್ಮಲ್ ವ್ಯಕ್ತಿ ನಂಬರ್ ಯಾವುದು ಗೊತ್ತಿಲ್ಲ, ಬಟ್ ಸ್ಟಿಲ್ ಇವರು ಫೋನ್ಸ್ ಕಾಲ್ಸ್ಗಳು ಮಾಡಿಬಿಟ್ಟು ಡಿಜಿಟಲ್ ಅರೆಸ್ಟ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಸೊ ರೀಸೆಂಟ್ಲಿ ಸೇಮ್ ಇದೇ ಘಟನೆ ನಮ್ಮ ಪ್ಯಾರೆಂಟ್ಸ್ ಜೊತೆ ಕೂಡ ಆಗಿತ್ತು. ಸೊ ರ್ಯಾಂಡಮ್ಲಿ ನಮಗೊಂದು ಫೋನ್ ಬರುತ್ತೆ ಆಯಿತಾ. ಸೊ ಈ ಫೋನಲ್ಲಿ ಲಕ್ನೋ ಅಲ್ಲಿ ನಿಮ್ಮ ಹೆಸರಿಂದ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಇರುವಂಥ ಪಾರ್ಸಲ್ಸ್ಗಳು ಹೊರಗೆ ಹೋಗ್ತಾ ಇದೆ ಮಯನ್ಮಾರಕ್ಕೆ. ಅದರಲ್ಲಿ ನಮ್ಮ ಆಧಾರ್ ನಂಬರ್ ಇತ್ತು, ಡೀಟೇಲ್ಸ್ ಇತ್ತು, ಫೋನ್ ನಂಬರ್ ಇತ್ತು, ನಮ್ಮ ಫ್ಯಾಮಿಲಿ ಕೆಲವೊಂದು ಡೀಟೇಲ್ಸ್ಗಳು ಕೂಡ ಆಧಾರ್ ಮೇಲೆ ಏನು ಅಡ್ರೆಸ್ ಇರುತ್ತೆ ನೋಡಿ, ಅದನ್ನೇ ನಮಗೆ ಸೈಡ್ ಬೈ ಸೈಡ್ ಸುತ್ತ ಹೇಳ್ತಾ ಇದೆ ನಿಮ್ಮದೇ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ನಾವು ಅಕ್ಸೆಪ್ಟ್ ಮಾಡಿದ್ವಿ, ಬಟ್ ಅವ್ರು ಯಾವಾಗ ಈ ಪ್ರಾಬ್ಲಮ್ ಆಗಬಾರ್ದು, ನೀವು ಮೊಟ್ಟಮೊದಲು ಹೋಗಿ ಕಂಪ್ಲೇಂಟ್ ಮಾಡಿ, ಕೇಸ್ ರೈಸ್ ಮಾಡಿ ಅಂತ ಸ್ಕ್ಯಾಮರ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೆ, ಆವಾಗ ಸ್ವಲ್ಪ ನಮಗೆ ಜಾಸ್ತಿ ಭಯ ಹುಟ್ಟಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಇದು ಆ್ಯಕ್ಚುಲ್ ಆಗಿ ಸ್ಕ್ಯಾಮ್ ಇದೆ ಅಂತಾನೆ ನಮಗೆ ಇದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು. ಸೊ ಇದನ್ನು ನಾವು ತಲೆಯಿಂದ ತೆಗೆದಾಕಿದ್ವಿ. ಬಟ್ ಸ್ಟಿಲ್ ಯಾರಿಗಾದ್ರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ, ನಿಮ್ಮ ಮೇಲೆ ಈ ರೀತಿ ಇಶ್ಯೂ ಆಗಿದೆ, ನೀವೇ ಹೋಗಿ ಮೊಟ್ಟಮೊದಲು ಸೆಕ್ಯೂರ್ ಆಗಿರೋಕ್ಕೆ ಕಂಪ್ಲೇಂಟ್ ಕೊಡಿ ಅಂತ ನೋಡಿ, ಸ್ಕ್ಯಾಮರ್ಸ್ಗಳು ಯಾವತ್ತೂ ಈ ರೀತಿ ಹೇಳೋಣ ಅಂತೇಳ್ಬಿಟ್ಟು ಭಯ ಬೀಳ್ತಾರೆ ಜನ. ಸೊ ಈ ಭಯನೇ ನೋಡಿಬಿಟ್ಟು ಅವರು ನಿಮ್ಮನ್ನು ಕರೆಕ್ಟ್ ಕೈ ಹಾಕಿ ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿತಾರೆ. ಸೊ ಇಂಥದ್ರಲ್ಲಿ ನೀವು ಸಿಕ್ಕಾಕೊಳಕ್ಕೆ ಹೋಗ್ಬಿಡಿ. ಸೊ ಅದಷ್ಟು ನೀವೇನು ತಪ್ಪು ಮಾಡಿಲ್ಲಪ್ಪ ಅಂತಂದರೆ ಅದನ್ನು ಅಷ್ಟೊಂದು ಈಸಿಯಾಗಿ ಒಪ್ಕೊಳ್ಳೋಕೆ ಹೋಗ್ಬಿಡಿ. ಮತ್ತು ಕಂಪ್ಲೇಂಟ್ಸ್ಗಳು ಆದಷ್ಟು ಇದರಿಂದ ದೂರ ಇರಿ. ಬಟ್ ಸ್ಟಿಲ್ ನೀವು ಸ್ವಲ್ಪ ಅಲರ್ಟ್ ಆಗಿದ್ರೇ ಚೆನ್ನಾಗಿರುತ್ತೆ. ಸೊ ಡಿಜಿಟಲ್ ಅರೆಸ್ಟ್ ಈ ರೀತಿಯಾಗಿ ನಿಮಗೆ ನೆಕ್ಸ್ಟ್ ವಿಡಿಯೋ ಕಾಲ್ನ ಫಾರ್ವರ್ಡ್ ಮಾಡಿಬಿಟ್ಟು, ಇನ್ ಕೇಸ್ ನೀವೇನಾದರೂ ನಂದೇ ಇದೆ, ನಾನು ಕಂಪ್ಲೇಂಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಮುಂದೆ ಪ್ರೊಸೆಸ್ ಮಾಡಿದ್ರಿ ಅಂತಂದರೆ ವಿಡಿಯೋ ಕಾಲ್ ಬರುತ್ತೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಖಾಲಿ ಆಗುತ್ತೆ. ಎರಡಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ವಿವೋ ಕಡೆಯಿಂದ ಮತ್ತೊಬ್ಬರು ಹೊಸ ಬ್ರ್ಯಾಂಡ್ ಅಂಬಾಸಿಡರ್, ಅದು ಶಾರುಖ್ ಖಾನ್ ಅವರ ಮಗಳು ಸುಹಾನಾ ಖಾನ್ ಅನ್ನೋರು ಈ Y ಸೀರೀಸ್ನ ಹೊಸ Y300 ಅನ್ನೋ ಫೋನ್ ಇದೇ 21 ಡಿಸೆಂಬರ್ ಲಾಂಚ್ ಆಗ್ತದೆ. ಸೊ ಇದರಿಂದ ಆಫೀಸಿಯಲ್ ಆಗಿ ಇವರು ಒಬ್ಬ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಮಾರ್ಕೆಟ್ಲಿ ಎಂಟ್ರಿ ಕೊಡಿದ್ದಾರೆ. ಸೊ ಈ ಸ್ಮಾರ್ಟ್ ಫೋನ್ ಸ್ಪೆಷಲಿ ಆಫ್ಲೈನ್ ಸೀರೀಸ್ ಫೋನ್ ಇದೆ. ಸೊ ಇಲ್ಲಿ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಮತ್ತು ಕ್ಯಾಮ್ರಾ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾರೆ. ಬಟ್ ಡೆಫಿನೆಟ್ಲಿ ಈ ಫೋನ್ಸ್ಗಳು ಸ್ವಲ್ಪ ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕಿಂತ ಪ್ರೈಸಸ್ಗಳು ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಕೂಡ ನಿಮಗೆ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಇದೆ, 5000 mAh ಬ್ಯಾಟರಿನ ಕೊಡ್ತಾ ಇದ್ದಾರೆ, ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಮತ್ತು N2 250 ಮತ್ತು 128 GB ಯೊಂದಿಗೆ. ಇದರ ಪ್ರಕಾರ ಒಂದು 17-18-20 ಸಾವಿರ ರೂಪಾಯಿ ತನಕ ಲಾಂಚ್ ಆಗ್ಬೋದು. ಬಟ್ Y ಸೀರೀಸ್ನ ಫೋನ್ಸ್ಗಳು ಅಷ್ಟೊಂದು ಮಾರ್ಕೆಟ್ಲಿ ಹೈಪ್ ಇರಲ್ಲ, ಬಟ್ T ಸೀರೀಸ್ ಫೋನ್ಸ್ಗಳು ಸಖತ್ತಾಗಿರುತ್ತೆ. ಎರಡಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಭೀಮ್ UPI ನಲ್ಲಿ ಒಂದು ಹೊಸ ಸರ್ಕಲ್ UPI ಅಂತ ಒಂದು ಫೀಚರ್ನ ಆ್ಯಡ್ ಮಾಡಿದ್ರೆ. ಸೊ ಇದರಲ್ಲಿ ನೀವು ಬ್ಯಾಂಕ್ ಅಕೌಂಟ್ಸ್ಗಳು ಇಲ್ಲದೇನೆ ಕಂಪ್ಲೀಟ್ಲಿ ಫ್ರೀ ಆಗಿ ಟ್ರಾನ್ಸಾಕ್ಷನ್ನ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈ UPI ಸರ್ಕಲ್ ಆಪ್ಷನ್ ಹೋದ್ರಿ ಅಂತಂದರೆ ನಿಮಗೆ ಇಲ್ಲಿ ಫುಲ್ ಡೆಲಿಗೇಷನ್ ಮತ್ತು ಪಾರ್ಷಿಯಲ್ ಡೆಲಿಗೇಷನ್ ಅಂತ ಈ 2 ಆಪ್ಷನ್ಸ್ಗಳು ಸಿಗುತ್ತೆ. ಈ ಫುಲ್ ಡೆಲಿಗೇಷನಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇದೆ, ನೀವು UPI ಅಕೌಂಟ್ನ ನಿಮ್ಮೊಂದು ಫೋನಲ್ಲಿ ಇಟ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಪ್ಯಾರೆಂಟ್ಸ್ ಅಕೌಂಟ್ಸ್ಗಳಲ್ಲಿ ಮಲ್ಟಿಪಲ್ 2-3 ಅಕೌಂಟ್ಸ್ಗಳನ್ನ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಫುಲ್ ಡೆಲಿಗೇಷನಲ್ಲಿ ನಿಮ್ಮ ಪ್ಯಾರೆಂಟ್ಸ್ ನಿಮ್ಮ ಪಪ್ಪನ ಅಕೌಂಟ್ನ ಯೂಸ್ ಮಾಡಿದ್ದೀರಾ ಅಂತಂದರೆ ಅವರು ಎಲ್ಲೇ ಅಂಗಡಿಗೆ ಹೋಗಲಿ, ಸಂತೆಗೆ ಹೋಗಲಿ, ಅವರು UPI ಸ್ಕ್ಯಾನ್ ಮಾಡಿಬಿಟ್ಟು ಅವ್ರಿಗೆ ಒಂದು ಲಿಮಿಟ್ನ ಸೆಟ್ ಮಾಡ್ಬೋದು. ಅವರೇ UPI ಕೋಡ್ನ ಹಾಕ್ಬಿಟ್ಟು ನಿಮ್ಮ ಅಕೌಂಟಿಂದ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ಅವ್ರು ಪೇ ಮಾಡ್ಕೋಬೋದು. ಇನ್ನು ಎರಡನೇದಾಗಿ ಪಾರ್ಷಿಯಲ್ ಡೆಲಿಗೇಷನ್ ಅಂತ ಏನಿದೆ, ಫಾರ್ ಎಕ್ಸಾಂಪಲ್ ನಿಮ್ಮ ಅಮ್ಮ ಅದನ್ನ ಯೂಸ್ ಮಾಡ್ತೀರಾ ಅಂತಂದರೆ ಎಲ್ಲೋ ಬಾಜಾರ್ ಮತ್ತು ಹೊರಗೆ ಸಂತೆಗೆ ಹೋದಾಗ ಅವರು ಅಲ್ಲಿ UPI ಇಂದ ಸ್ಕ್ಯಾನ್ ಮಾಡಿದ್ರು ಅಂತಂದರೆ ಇನ್ಸ್ಟೆಂಟ್ಲಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಸೊ ಆ ನೋಟಿಫಿಕೇಶನ್ ಎಷ್ಟು ಅಮೌಂಟ್ ಇದೆ ನಿಮ್ಗೆ ಕಾಣಿಸುತ್ತೆ. ಅಲ್ಲಿ ನಿಮ್ಮ ಫೋನಲ್ಲಿ ನೀವು ಯಾವಾಗ UPI ಪಿನ್ನ ಹಾಕ್ತೀರಿ ನೋಡಿ, ಆವಾಗ ಪೇಮೆಂಟ್ಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಇದನ್ನು ತುಂಬ ಸ್ಮಾರ್ಟಾಗಿ ಭೀಮ್ UPI ನಲ್ಲಿ ಮಾತ್ರ ಈ ಆಪ್ಷನ್ಸ್ ಇದ್ದಾಗ ನಿಮ್ಗೆ ನೋಡೋಕ್ಕೆ ಸಿಗ್ತದೆ. ತುಂಬ ಸ್ಮಾರ್ಟಾಗಿ ಇದನ್ನ ಬಿಲ್ಡ್ ಮಾಡಿದ್ರೆ
ನಿಮ್ಮ ಮನೆಯ ಹೋಲ್ ಅಕೌಂಟ್ ಟ್ರಾನ್ಸಾಕ್ಷನ್ ಇವೆಲ್ಲ ಕಂಪ್ಲೀಟ್ಲಿ ಒಂದೇ ಫೋನ್ ಒಂದೇ ಅಕೌಂಟಲ್ಲಿ ನೋಡ್ಕೋಬೋದು ಮತ್ತು ಸೆಕ್ಯೂರ್ ಆಗಿರೋಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಇದೆ. ಇಷ್ಟೇ ಅಲ್ಲದೆ ಗೂಗಲ್ ಪೇನವ್ರು ಕೂಡ ಹೇಳಿದರೆ ಈ ಫೀಚರ್ನ ಕೆಲವೇ ದಿವಸಗಳಲ್ಲಿ ಗೂಗಲ್ ಪೇನಲ್ಲಿ ಕೂಡ ಇವರು ತೊಗೊಂಡು ಬರ್ತಿರಂತೆ. ಸೊ ಡೆಫಿನೆಟ್ಲಿ ಇದು ಯೂಸ್ಫುಲ್ ಇದೆಯಾ ಇಲ್ವಾ, ನಿಮ್ಮ ಪ್ರಕಾರ ಹೇಗೆ ಅನ್ನಿಸ್ತು ಈ ಫೀಚರ್ ಕೆಳಗಡೆ ಕಮೆಂಟ್ ಮಾಡಿ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅಮೆಝಾನ್ ಯಾವಾಗಿಂದ iQOO 13 ಲಿಸ್ಟ್ ಆಗಿ ಟೀಸರ್ ಪೋಸ್ಟರ್ಸ್ಗಳು ಒಂದೊಂದೇ ಹೊರಗೆ ಬರ್ತದೆ ನೋಡಿ, ಅವಾಗಿಂದ iQOO 12 ಪ್ರೈಸ್ ಕೆಳಗಡೆ ಮೇಲೆ ಅಂತ ಅಂದ್ಬಿಟ್ಟು ಇವತ್ತಿಗೆ ಆಫೀಷಿಯಲ್ ಆಗಿ 8,000 ರೂಪಾಯಿ ಕಮ್ಮಿ ಆಗಿದೆ. ಸೊ ಇದು 12 GB ರ್ಯಾಮ್ ನಿಮಗೆ 60,000 ರೂಪಾಯಿ ನೋಡೋಕೆ ಸಿಗ್ತದೆ, ಸದ್ಯಕ್ಕೆ 52,000 ರೂಪಾಯಿ ಸಿಗ್ತದೆ. ಸ್ಟಿಲ್ ಇನ್ನೂವರೆಗೆ ಇದು ಬೆಂಕಿ ಫೋನ್. ಈ OnePlus 12 ಆಗಿರಲಿ, Vivo X100 ಆಗಿರಲಿ, ರಿಯಲ್ಮಿ ಫೋನ್ಸ್ಗಾಗಿರಲಿ ಹೆವಿ ಟಕ್ಕರ್ ಕೊಡುತ್ತೆ. 52-53,000 ರೂಪಾಯಿಗೆ ಇದೊಂದು ಬೆಂಕಿ ಫೋನ್ ಗುರು. ಸ್ಟಿಲ್ ಇದರಲ್ಲಿ ಸಖತ್ತಾಗಿರುವಂಥ ಕ್ಯಾಮ್ರಾ ಇದೆ, 100x ಝೂಮ್ ಹಾಕೋಬೋದು, ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಚಿಪ್ಸೊಂದಿಗೆ ಹೆವಿ ಗೇಮ್ ಪ್ಲೇ ಮತ್ತು ಸಖತ್ ಬಿಲ್ಡ್ ಇರುವಂಥ ಫೋನ್ ಇದೆ. ಸೊ ಇದೇ ಇವಾಗ ನಾನು ಜಾಸ್ತಿ iQOO 12ನ ಸೈಡ್ಗೆ ಇಟ್ಬಿಟ್ಟು iQOO 13ಗೆ ಹೆವಿ ಎಕ್ಸೈಟೆಡ್ ಇದ್ದೀನಿ. ಸೊ ಈ ಫೋನ್ December 3 ಲಾಂಚ್ ಆಗ್ತದೆ. ಸೊ ಇದನ್ನ ಕಳಿಸ್ಕೊಟ್ಟು ಅಂದರೆ ಡೆಫಿನೆಟ್ಲಿ ಅನ್ಬಾಕ್ಸಿಂಗ್ ಅಂತೂ ಸಿಗುತ್ತೆ. ಇದ್ರ ಜೊತೆಗೆ ಈ ಫೋನ್ ಬೆಲೆ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಕೇಳಕ್ಕೆ ಸಿಗ್ತಾ ಇದೆ. ಬಟ್ ಸ್ಟಿಲ್ 55 ಹಿಡ್ಕೊಂಡು 60ಕ್ಕೆ ಬಂತಪ್ಪ ಅಂತಂದರೆ ಮತ್ತೆ ಬೆಂಕಿ ಹವ ಮಾಡುತ್ತೆ. ಉಳಿದಿರುವಂಥ ಈ OnePlus 13 ಆಗಿರಲಿ ಮತ್ತು ಈ Vivo X200 ಆಗಿರಲಿ, ರಿಯಲ್ಮಿ GT7ಗೆ ಹೆವಿ ಟಕ್ಕರ್ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಡೆಫಿನೆಟ್ಲಿ ಇನ್ನೊಂದು ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ ಹೋಗ್ತೀರಪ್ಪ ಅಂತಂದರೆ iQOO 13 ನೀವು ವೇಟ್ ಮಾಡಲೇಬೇಕು. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ರಿಯಲ್ಮಿ ಅವ್ರು ಏನು ಮಾಡ್ತಿದ್ದಾರೆ ಗುರು, ಮತ್ತೊಂದು ಹೊಸ ಫೋನ್ ಅಂತೆ, ಸೇಮ್ ಸೀರೀಸ್ ಸೇಮ್ ಡಿಸೈನ್ ಅದೇ. ಮತ್ತೆ ನಾರ್ಜೋ ಸೀರೀಸಲ್ಲೇ ರಿಯಲ್ಮಿ ನಾರ್ಜೋ 70 ಕರು ಅಂತೆ. ಸೊ ಈ ಫೋನ್ ನೋಡೋಕ್ಕೆ ಈ ರೀತಿ ಆಗಿದೆ. ಈಗ ಆಲ್ರೆಡಿ ಈ ಟರ್ಬೋ ಬಂತು, ರಿಯಲ್ಮಿ 70 ನಾರ್ಜೋ ಪ್ರೋ ಬಂತು, ಹೆವಿ ಫೋನ್ಸ್ಗಳು ಬಂತು. ನಾನು ಇದರಲ್ಲಿ 2-3 ಫೋನ್ಸ್ಗಳನ್ನ ಅನ್ಬಾಕ್ಸ್ ಮಾಡಿದ್ದೀನಿ, ಒಂದೆರಡನ್ನ ನಾನೇ ಸ್ಕಿಪ್ ಕೂಡ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ಈ ಫೋನ್ ನನಗೆ ಇಷ್ಟ ಆಗಲಿಲ್ಲ. ಡಿಸೈನ್ ಅದೇ ಸೇಮ್ ಇದೆ, ಕೆಲವೊಂದು ಚಿಕ್ಕ ಪುಟ್ಟ ಪ್ರೊಸೆಸರ್ನ ಮತ್ತು ಡಿಸೈನ ಚೇಂಜ್ ಮಾಡಿಬಿಟ್ಟು ಮಾರ್ಕೆಟ್ಲಿ ಇವರು ಎಂಟ್ರಿ ಕೊಡ್ತಾ ಇದ್ದಾರೆ. ಹೋಪ್ಫುಲಿ ಫೋನನ್ನು ಕಳಿಸ್ಕೊಟ್ಟು ಕೂಡ ಅನ್ಬಾಕ್ಸ್ ಮಾಡಲ್ಲ. ಮತ್ತು ರಿಯಲ್ಮಿ ಫ್ಯಾನ್ ಬೇಸ್ ಅಷ್ಟೊಂದು ಸರಿ ಕಾಣಿಸ್ತಿಲ್ಲ ನನಗೆ. ಈ ಜನವರಿಲಿ ರಿಯಲ್ಮಿ 14 ಸೀರೀಸ್ ಏನೋ ಬರ್ತಾ ಇದೆ, ಅದರಲ್ಲಿ ಸ್ವಲ್ಪ ಹೈಯರ್ ಮಾಡಿಬಿಟ್ಟು ಒಳ್ಳೆ ಫೋನ್ ಒಳ್ಳೆ ಬೆಲೆಗೆ ತಂದ್ರಪ್ಪ ಅಂದರೆ ಸ್ವಲ್ಪ ಏನೋ ಮಾರ್ಕೆಟ್ ಹವಾ ಹೊಡೆಯುತ್ತೆ. ಇಲ್ಲದ್ರೆ ಸ್ಟಿಲ್ ಮತ್ತೆ ಯಾವಾಗಿಂದ ಡೌನ್ಫಾಲ್ ಆಗ್ತಾಯಿದೆ ನೋಡಿ. ಸೊ ಅದೇ ರೀತಿ ಮಾರ್ಕೆಟ್ಲಿ ರಿಯಲ್ಮಿ ಮತ್ತೆ ತನ್ನ ಬ್ರ್ಯಾಂಡ್ ವ್ಯಾಲ್ಯೂನ ಕಳ್ಕೊತ ಅನ್ಸುತ್ತೆ. ಬಟ್ ಸ್ಟಿಲ್ ಒಂದು ಟೈಮಲ್ಲಿ ಏನು ಫೋನ್ ಲಾಂಚ್ ಮಾಡ್ತಿದ್ರು ಗುರು, ರಿಯಲ್ಮಿ 6 ಸೀರೀಸ್ 7 ಸೀರೀಸ್ 8 ಬೆಂಕಿ ಆಗಿತ್ತು. ಬಟ್ ಇವಾಗ ಬರ್ತಾ ಡೌನ್ ಆಗ್ತದೆ. ಹೋಪ್ಫುಲಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ವ್ಯಾಲ್ಯೂ ಆಬ್ವಿಯಸ್ಲಿ ಸಿಗುತ್ತೆ. ಸದ್ಯಕ್ಕೆ ಮೋಟ್ರೋಲವರೆಲ್ಲ ಹೆಂಗೆ ಮಾಡ್ತಿದ್ದಾರೆ, ಏನು ಫೋನ್ಸ್ಗಳು ಬರ್ತಾ ಇದೆ ಗುರು, ಒಂದಕ್ಕಿಂತ ಒಂದು ಬೆಂಕಿ ಇದೆ. ಕಾಂಪಿಟೇಷನ್ ಇಳಿದ್ರೆ ಬ್ರ್ಯಾಂಡ್ಸ್ಗಳು ಕತೆ ಹೀಗೆ ಆಗುತ್ತೆ. ಬಟ್ ಸ್ಟಿಲ್ ಆ ರೀತಿ ಕೆಲಸ ಮಾಡಿದ್ರೆ ಬ್ರ್ಯಾಂಡ್ಸ್ಗಳಿಗೆ ವ್ಯಾಲ್ಯೂ ಇರುತ್ತೆ. ಎರಡಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಯೂಟ್ಯೂಬ್ ಕಡೆಯಿಂದ ಸದ್ಯದಲ್ಲಿ ಒಂದು ಅದ್ಭುತ ಬೆಂಕಿ ಅಪ್ಡೇಟ್ ಬರ್ತದೆ. ಸೊ ಈ ಅಪ್ಡೇಟ್ ಕೇಳಿದ ತಕ್ಷಣ ಇನ್ನೂ ಈ ಕಣ್ಣಿಂದ ಏನೆಲ್ಲ ನೋಡಬೇಕಪ್ಪ ಅನ್ನೋದೇ ಡೈಲಾಗ್ ನೆನಪಾಗ್ತದೆ. ಆಫೀಷಿಯಲ್ ಆಗಿ ಯೂಟ್ಯೂಬಲ್ಲಿ ನಾವು ಇವಾಗ ಸದ್ಯಕ್ಕೆ ಈ ಶಾರ್ಟ್ಸ್ ನೋಡಬೇಕಾದ ರೀತಿ ಮೇಲೆ ಸ್ವೈಪ್ ಮಾಡ್ತಿರ್ತೀವಿ, ರೀಲ್ಸ್ ಮೇಲೆ ಈ ರೀತಿ ಸ್ವೈಪ್ ಮಾಡ್ತಾ ಇರ್ತೀವಿ, ಟ್ವಿಟರ್ಲಿ ಈ ರೀತಿ ಸ್ವೈಪ್ ಮಾಡ್ತಿರ್ತೀವಿ. ಬಟ್ ಇದಿವಾಗ ಯೂಟ್ಯೂಬ್ ಅವರು ಈ ವರ್ಟಿಕಲ್ ವೇನಲ್ಲಿ ಅಂದರೆ ಈ ರೀತಿ ಸ್ವೈಪ್ ಮಾಡುವಂಥ ಹೊಸ ಅಪ್ಡೇಟ್ನ ಕೂಡ ತೊಗೊಂಡ್ಬರ್ತಾರೆ. ಸೊ ಇಲ್ಲಿ ಯೂಟ್ಯೂಬ್ ಲಾಂಗ್ ಫಾರ್ಮೇಟ್ ವಿಡಿಯೋ ಇರುತ್ತೆ ನೋಡಿ, ಅದನ್ನು ಕೂಡ ಶಾರ್ಟಲ್ಲಿ ಬರುತ್ತೇನೋ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಅದು 30 ಸೆಕೆಂಡ್ ಬರ್ಬೋದು, 60 ಸೆಕೆಂಡ್ ಬರ್ಬೋದು. ಹಿಂಗೆ ಸ್ವೈಪ್ ಮಾಡಿ ಕೂಡ ನೀವು ಈ ವರ್ಟಿಕಲ್ ವಿಡಿಯೋಸ್ಗಳನ್ನ ಕೂಡ 60 ಸೆಕೆಂಡಲ್ಲಿ ನೋಡ್ಬೋದು ಅನ್ನೋ ಗೊತ್ತಿಲ್ಲ. ಬಟ್ ಮೇ ಬಿ ಈ ಫೀಚರ್ ಬರ್ಬೋದು. ಬಟ್ ನಮ್ಮ ಹತ್ರಕ್ಕೆ ತುಂಬ ಯೂಸ್ಫುಲ್. ಬಟ್ ಏನು ಆಗ್ತಿದೆ ಮಾರ್ಕೆಟಲ್ಲಿ, ಎಲ್ಲರೂ ಸ್ವೈಪ್ ಮಾಡಿ ಇಷ್ಟು ದಿವಸ ಹಿಂಗೆ ಇಡ್ತಿದ್ರು, ಇವಾಗ ಫೋನು ಹಿಂಗೆ ಹಿಡ್ಕೊಂಡು ಸ್ವೈಪ್ ಮಾಡಬೇಕಾಗಿ ಗೊತ್ತಿಲ್ಲ. ಬಟ್ ಕ್ರೇಜಿ ಅಪ್ಡೇಟ್ ಗುರು. ಯೂಟ್ಯೂಬ್ ಏನೆಲ್ಲ ಥಿಂಕ್ ಮಾಡ್ತದೆ, ಏನು ಯೋಚನೆ ಮಾಡ್ತದೆ. ಸೊ ಜನ ಎಲ್ಲಿ ಅಡಿಕ್ಟ್ ಆಗಿದ್ದಾರೆ ಅಂಥದ್ದನ್ನೇ ಇವರು ತೊಗೊಂಡು ಬರ್ತಾಯಿದ್ದಾರೆ. ಬಟ್ ಹೋಪ್ಫುಲಿ ಇನ್ಸ್ಟಾಗ್ರಾಮ್ ಒಂದು ದಿವಸ ನಾಳೆ ಖಾಲಿ ಆದರೂ ಯೂಟ್ಯೂಬ್ ಎಲ್ಲೂ ಹೋಗೋಲ್ಲ. ಇದಕ್ಕೆಲ್ಲ ಡೇಟಾ ಇದೆ, ಜನಕ್ಕೆ ಏನು ಬೇಕು, ಏನಾಗ್ತಿದೆ, ಏನು ಮಾಡಬೇಕು, ಮುಂದೇನಾಗಿದೆ ಎಲ್ಲ ಗೊತ್ತಿದೆ. ಒಟ್ಟರಲ್ಲಿ ಯೂಟ್ಯೂಬರ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಫೀಚರ್ನ ತೊಗೊಂಬರಲಿ ನಮ್ಮಂಥವ್ರಿಗೆ ತುಂಬ ಯೂಸ್ಫುಲ್ ಇದೆ ಅಷ್ಟೇ. ಎರಡಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಆಫೀಷಿಯಲ್ ಆಗಿ ಜಿಯೋ ಮತ್ತು ಹಾಟ್ಸ್ಟಾರ್ ಅವರು ಮರ್ಜ್ ಆಗಿಬಿಟ್ಟು JioStar.com ಅನ್ನೋ ಒಂದು ವೆಬ್ಸೈಟ್ನ ಲೈವ್ ಮಾಡಿದ್ರೆ ಇಲ್ಲಿ 15 ರೂಪಾಯಿ ಹಿಡ್ಕೊಂಡು ಎಲ್ಲ ಪ್ಲಾನ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ಸ್ಟಾರ್ ಪ್ಲಾನ್ಸ್ಗಳಿದೆ ಮತ್ತು ಕೆಲವೊಂದು HD ಪ್ಲಾನ್ಸ್ಗಳು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಡೆಡಿಕೇಟೆಡ್ಲಿ ಬೇರೆ ಈ ರೀಜನಲ್ ಲ್ಯಾಂಗ್ವೇಜಸ್ನ ಕೂಡ ಆ್ಯಡ್ ಮಾಡಿಬಿಟ್ಟು ಒಟ್ಟಿನಲ್ಲಿ JioStar ಇನ್ಮೇಲೆ ಬೆಂಕಿ ಹವಾ ಡಬಲ್ ಆಫರ್ ಅದು ಇದು ಅಂತ ಹೇಳ್ಬಿಟ್ಟು ಫ್ರೀ ಕೂಡ ಕೊಟ್ಬಿಟ್ಟು ಒಟ್ಟರಲ್ಲಿ ಭಾರತದ ಮೇನ್ ಪ್ಲೇಯರ್ ಮತ್ತು ಮೇನ್ ಕೀ ಆಗಲಿದೆ JioStar. ಸೊ ಡೆಫಿನೆಟ್ಲಿ ಇದರಲ್ಲಿ IPL ಅದು ಇದು ಅಂತ ಎಲ್ಲ ಬರುತ್ತೆ ಇನ್ಮೇಲೆ. ಸೊ ಇದನ್ನು ನೋಡೋದು, ಫ್ರೀಯಾಗಿ ಸಿಗೋದು, ಫ್ರೆಂಡ್ಸ್ ಶೇರ್ ಮಾಡೋದು ಇದಷ್ಟೇ ಬಾಕಿ ಉಳಿದಿದೆ. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? JioStar ಇದನ್ನು ನೀವು ಯೂಸ್ ಮಾಡ್ತಿದ್ದೀರಾ, ಡೌನ್ಲೋಡ್ ಮಾಡ್ತಿದ್ದೀರಾ, ಸಬ್ಸ್ಕ್ರಿಪ್ಷನ್ ತೊಗೊಳ್ತೀರಾ, ಫ್ರೀ ಆಗಬೇಕಾ? ಕಮೆಂಟ್ ಮಾಡಿ. ಎರಡಿಷ್ಟಲ್ಲಿ ಇವತ್ತಿನ ಕೊನೆಯ ಟೆಕ್ ನ್ಯೂಸ್ ಅದು ಹೋಂಡಾ ಆಕ್ಟಿವಾ EV ಅಂತ ಒಂದು ಹೊಸ ಸ್ಕೂಟರ್ ಇದೆ. 27ನೇ ನವಂಬರ್ಗೆ ಆಫೀಷಿಯಲ್ ಆಗಿ ಲಾಂಚ್ ಮತ್ತು ಅನೌನ್ಸ್ ಮಾಡಿದ್ದಾರೆ. ಸೊ ಈ EV ಸ್ಕೂಟರ್ ಏನಿದೆ ಇದರ 1,20,25,000 ರೂಪಾಯಿಗೇನೋ ಲಾಂಚ್ ಆಗಲಿದೆ ಅಂತೆ. ಮತ್ತು ಒನ್ ಟೈಮ್ ಇದರ ಚಾರ್ಜ್ ಮಾಡಿದ್ರೆ
100-110 ಕಿಲೋಮೀಟರ್ನ ರೇಂಜನ್ನು ಒಳಗೊಂಡಿದೆ. ಸೊ ಈ ಸ್ಕೂಟರ್ನ ಹೋಂಡಾ ಮೇಲೆ ಜಾಸ್ತಿ ನಂಬಿಕೆ ಏನೋ ಇದೆ, ಇವರು ಒಂದು ಒಳ್ಳೆ ಸ್ಕೂಟರ್ನ ತೊಗೊಂಡು ಬರೋದು ಅಂತ ನನಗನ್ಸುತ್ತೆ. ಬಾಕಿ ಟೂನ್ ವಾಲು ಅದು ಇದು ಏನೋ ಹೆವಿ ಸ್ಕೂಟರ್ನ ನೋಡ್ಕೊಂಡಿದ್ದೀವಿ, ಇವಾಗೆಲ್ಲ ಸರಿಯಾಗಿ ಸರ್ವಿಸ್ ಸಿಗ್ತಾ ಇಲ್ಲ ಮತ್ತು ಜಾಸ್ತಿ ಬೇಡಿಕೆಗಳು ಬರ್ತಾ ಇಲ್ಲ. ಬಟ್ ಬ್ರ್ಯಾಂಡೆಡ್ಸ್ಗಳಿಗೆ ಯಾವಿದೆ ನೋಡಿ, ಮೊದಲಿಂದ ಬ್ರ್ಯಾಂಡ್ಸ್ಗಳು ಯಾವಿದೆ ನೋಡಿ, ಅವೆಲ್ಲ ಒಳ್ಳೆ ಕೆಲಸ ಮಾಡ್ತದೆ. ಈ ಓಲಾ ಸರ್ವಿಸ್ಗಳು ತುಂಬ, ಓಲಾ ಅಂದ ತಕ್ಷಣ ಎಲ್ಲರೂ ಸರ್ವಿಸ್ ನೆನಪಾಗತ್ತೆ. ಸೊ ಈ ರೀತಿ ಇಂಥ ದೊಡ್ಡ ಬ್ರ್ಯಾಂಡ್ಸ್ಗಳಲ್ಲಿ ಪ್ರಾಬ್ಲಮ್ಸ್ಗಳು ಆಗಬಾರ್ದು, ಆವಾಗ ಜನರ ಜಾಸ್ತಿ ನಂಬಿಕೆ ಇರುತ್ತೆ. ಸೊ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ತಾರೆ. ಹೋಪ್ಫುಲಿ ಇದರಲ್ಲಿ ಕೂಡ ಈ ಪ್ರಾಬ್ಲಮ್ಸ್ಗಳು ಆಗಬಾರ್ದು. 2025 ಸ್ಟಾರ್ಟಿಂಗಲ್ಲಿ ಇದ್ರ ಡೆಲಿವರಿ ಏನೋ ಸ್ಟಾರ್ಟ್ ಆಗಲಿದೆ ಅಂತೆ. ನಿಮ್ಗೆ ಏನಿಸುತ್ತೆ, EV ಸ್ಕೂಟರ್ಗಳು ಮುಂದಿನ ದಿನಗಳಲ್ಲಿ ಹೆವಿ ರೇಂಜ್ಗೆ ಹವಾ ಮಾಡತ್ತಾ, EV ಬೈಕ್ಸ್ಗಳು ಕೂಡ ಬರ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಇವತ್ತಿನ ಸ್ಪೆಷಲ್ ಕ್ವಶನ್, ನೀವು ಯಾವ AI ಟೂಲ್ಸ್ ಯೂಸ್ ಮಾಡ್ತೀರಾ ಕೆಳಗಡೆ ಕಮೆಂಟ್ ಮಾಡಿ. ಇವತ್ತು GPT ಯೂಸ್ ಮಾಡಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದೆ. ನಾನು ದಿನಾಲೂ ಯೂಸ್ ಮಾಡ್ತಾ ಇದ್ದೀನಿ. ಇವನ್ ಈ ಸ್ಕ್ರಿಪ್ಟ್ ಬರೆಯೋ ಕೂಡ GPT ಯೂಸ್ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ನೀವು AI ಟೂಲ್ಸ್ಗಳನ್ನ ನಿಮ್ಮ ಲೈಫಲ್ಲಿ ಬಳಸಲೇಬೇಕು. ಸೊ ನಿಮಗೆ ಅನ್ಸುತ್ತೆ ಇವತ್ತಿನ ಬೆಂಕಿ ಟೆಕ್ ನ್ಯೂಸ್ ಆಗಿತ್ತು ಏನು, ಎಲ್ಲಾದರೂ ಕ್ವಶನ್ಸ್ ಇತ್ತಪ್ಪ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ಸಿಗೋಣ ಅಷ್ಟೇ ಇನ್ನಷ್ಟು ಅದ್ಭುತ ಬೆಂಕಿ ಟೆಕ್ ನ್ಯೂಸ್ ಮತ್ತು ಅದ್ಭುತ ರಿವ್ಯೂಸ್ಗಳೊಂದಿಗೆ. ಎವ್ರಿ ಗೈಸ್, ನೆಕ್ಸ್ಟ್ ಒನ್, ನಮಸ್ಕಾರ.